ಸಾಧಕರಿಗೆ ಸಲಾಂ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ಇನಾಸರ್ ಸರ್ಲಿಗಟ್ಟೆ. ವೀಕ್ಷಕರೇ, ಇವತ್ತು ನಮ್ಮ ಮನೆಯಲ್ಲಿ ಒಂದು ಸಣ್ಣ ಒಂದು ಮಾಹಿತಿ ನೀಡುವಂತ ಒಂದು ಕೆಲಸ ಮಾಡ್ತಾ ಇದ್ದೇನೆ. ಅದು ಏನು, ಕರಿಮೆಣಸು ಅಂತ ಹೇಳಿದ್ರೆ ಎಲ್ಲರೂ ಹೇಳ್ತಾರೆ ಕರಿ ಬಂಗಾರ ಅಥವಾ ಬ್ಲ್ಯಾಕ್ ಬಂಗಾರ ಅಂತ ಹೇಳ್ತಾರೆ. ಈಗ ಒಳ್ಳೆ ಮಾರುಕಟ್ಟೆ ಇದೆ. ಇವತ್ತು ನಿಮಗೆ 2 ವೆರೈಟಿಯ ಕಾಳು ಮೆಣಸನ್ನು ನಿಮಗೆ ತೋರಿಸ್ತಾ ಇದ್ದೇನೆ. ನೋಡಿ ವೀಕ್ಷಕರೇ, ಇಲ್ಲಿ 2 ವೆರೈಟಿದ್ದು ಕಾಳು ಮೆಣಸು ಇದೆ. ಈ ಕಾಳು ಮೆಣಸು ಹೈಬ್ರಿಡ್ ನೋಡಿ. ಇದು ಅಂದ್ರೆ ಇದು ಒಂದೊಂದು ಕೋಡುಗಳು ಅರ್ಧ ಫೀಟು ಉದ್ದ ಬರ್ತದೆ. ಎಷ್ಟು ಉದ್ದ ಬರ್ತದೆ ನೋಡಿ, ತುಂಬಾ ಕಾಳು ಮೆಣಸು ಆಗ್ತದೆ ನೋಡಿ. ಇದು ನೋಡಿ ಇದು ಉಂಟಲ್ಲ, ಈ ಕಾಳು ಮೆಣಸು ನೋಡಿ. ಇದು ಪ್ಯೂರ್ ಆಗಿ ಊರಿದ್ದು ನಾಟಿ ಕರಿಮೆಣಸು ನೋಡಿ. ಇದು ಮೊದಲೆಲ್ಲ ಇದೇ ಇರ್ತಿತ್ತು. ಇದು ಯಾಕೆ ನಿಮ್ಗೆ ತೋರಿಸ್ತಾ ಇದ್ದೆ ಅಂತ ಹೇಳಿದ್ರೆ, ನೋಡಿ ಈ ಕರಿಮೆಣಸು ಈಗ ಎಲ್ಲ ಕಡಿಮೆ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಇದರಲ್ಲಿ ಈ ಕರಿಮೆಣಸು ಸಣ್ಣ ಗಾತ್ರದ್ದು, ಮತ್ತೆ ಇದರ ಕೋಡುಗಳು ಖಾಲಿ 2 ಇಂಚಿ ಅಥವಾ 3 ಇಂಚಿ ಮಾತ್ರ ಆಗುದು ಉದ್ದ. ನೋಡಿ ಇಷ್ಟೇ ಉದ್ದ ಆಗುದು. ನೋಡಿ ಇದು ಎಷ್ಟು ಉದ್ದ ಇದೆ ನೋಡಿ. ಇದು ನೋಡಿ, ಇದರ ಗಾತ್ರ ನೋಡಿ, ಇದರ ಗಾತ್ರ ನೋಡಿ, ಎಲ್ಲ ಇದು ನೋಡಿ. ಇದು ಹಣ್ಣಾಗಿದೆ ನೋಡಿ. ಇದು ಹಣ್ಣಾಗಿದೆ. ಆದ್ರೆ ಈ ಕರಿಮೆಣಸು ಇದರಲ್ಲಿ ಇರುವಂತಹ ಔಷಧೀಯ ಗುಣಗಳು ಆರೋಗ್ಯಪೂರ್ಣವಾಗಿರುತ್ತದೆ, ಮತ್ತೆ ಅಷ್ಟೇ ಕ್ವಾಲಿಟಿ ಆಗಿರುತ್ತದೆ. ಯಾಕಂತ ಹೇಳಿದ್ರೆ ಇದು ನಾವು ಯಾವಾಗಲೂ ಮಾರಾಟ ಮಾಡುವುದಿಲ್ಲ. ಇದು ನಮ್ಮ ಮನೆಗೆ ಸ್ವತಃ ಖರ್ಚಿಗೆ ನಾವು ಇಟ್ಟುಕೊಳ್ಳುವಂಥದ್ದು. ಇದು ನಾವು ಮಾರಾಟ ಮಾಡ್ತೇವೆ. ಇದು ಯಾವ ರೀತಿ ಇದು ಇದೆ ಅಂತ ಹೇಳಿದ್ರೆ, ಈಗ ನೀವು ಫಾರ್ಮ್ ಅಲ್ಲಿ ಕೋಳಿ ತರ್ತೀರಲ್ವ, ಬಿಳಿ ಕೋಳಿ, ಆ ತರ ಇದು. ಇದರಲ್ಲಿ 50% ಮಾತ್ರ ಒಂದು ಔಷಧಿಯ ಗುಣ ಇದ್ರೆ, ಇದರಲ್ಲಿ 100% ನಿಮಗೆ ಔಷಧಿಯ ಗುಣ ಇದೆ. ಯಾಕಂತ ಹೇಳಿದ್ರೆ ಇದು ಉಂಟಲ್ವ, ಒಂದು ಕಾಳು ಮೆಣಸು ತಿಂದ್ರು ಸಹ ಬೆಂಕಿಯಾಗಿ ಹುರಿ ಬರ್ತದೆ. ಅಂದ್ರೆ ಅಷ್ಟು ಖಾರವಾಗಿದೆ. ಇದು ಏನಾಗುದಿಲ್ಲ, ಯಾಕಂದ್ರೆ ಇದು ಸ್ವೀಟ್ ಆಗಿ ಇರ್ತದೆ. ಆದ್ದರಿಂದ ಈ ಒಂದು ಕಾಳು ಮೆಣಸು ನಿಜವಾಗ್ಲೂ ನೋಡಿ, ಇದರ ಎಲೆ ನೋಡಿ ವೀಕ್ಷಕರೇ, ನೋಡಿ ಎಷ್ಟು ಸಣ್ಣ ಎಲೆ ನೋಡಿ, ಎಷ್ಟು ಸಣ್ಣ ಎಲೆ ನೋಡಿ. ಇದೆಲ್ಲ ನಾವು 1 ವಾರ 2 ವಾರ ಮೊದಲು ಕೊಯ್ಬೇಕಿತ್ತು. ಹಣ್ಣಾಗಿದೆ. ಯಾಕಂದ್ರೆ ಇದು ನೋಡಿ ಎಷ್ಟೊಂದು ಒಳ್ಳೆಯ ರೀತಿಯ ಹಣ್ಣಾಗಿದೆ ನೋಡಿ. ನಮ್ಮ ಮನೆಗೆ ಬೇಕಾಗಿ ನಾವು ಇದನ್ನು ಒಳ್ಳೆಯದಾಗಿ ಹಣ್ಣು ಆಗ್ಲಿಕ್ಕೆ ಬಿಟ್ಟದ್ದು. ಇದು ಕೊಯ್ಯುವಾಗ ಇದು ಹಕ್ಕಿಗಳು ತಿನ್ನುವುದು ಕಡಿಮೆ, ಇದು ತಿನ್ನುವುದಿಲ್ಲ ನೋಡಿ. ಇದು ಹಕ್ಕಿಗಳು ಇದನ್ನು ಇಷ್ಟಪಟ್ಟು ತಿಂತವೆ ಹಕ್ಕಿಗಳು. ಇದು ಒಂದೇ ನಮ್ಮ ತೆಂಗಿನ ಮರದಲ್ಲಿ ಇರುವಂತಹ ಈ ಬಳ್ಳಿ. ಇದು ನಾವು ಕೊಯ್ತಾ ಬೇಕಾದ್ರೆ ನನ್ನ ತಲೆಯ ಮೇಲೆ ಹಕ್ಕಿಗಳು ಬಂದು ಈ ಕಾಯಿಗಳನ್ನು ತಿಂತಾ ಇದ್ದವು. ಅಂದ್ರೆ ಅಷ್ಟು ಪ್ರಿಯ ಅದಕ್ಕೆ ಈ ಒಂದು ನಮ್ಮ ಊರಿನ ಕರಿಮೆಣಸು. ಆದ್ದರಿಂದ ಬ್ಲ್ಯಾಕ್ ಬಂಗಾರ ಏನು ಕರಿತೇವೆ, ನಿಜವಾಗ್ಲೂ ಇದಕ್ಕೆ ಕರೆಯುವುದು ವೀಕ್ಷಕರೇ, ಇದಕ್ಕಲ್ಲ. ಇದು ನಾವು ಹಣ ಮಾಡ್ಲಿಕ್ಕೋಸ್ಕರ, ಯಥೇಚ್ಛವಾಗಿ ಬೆಳಿಲಿಕ್ಕೆ, ನಮಗೆ ತುಂಬಾ ಒಂದು ಹಣ ಆಗ್ಲಿಕ್ಕೋಸ್ಕರ ಇದು ಉತ್ಪಾದನೆ ಮಾಡುವುದು ಬಿಟ್ಟರೆ, ಔಷಧಿಯ ಗುಣಗಳು ಇರುವಂತಹ ಏಕೈಕ ಕರಿಮೆಣಸು ಬ್ಲ್ಯಾಕ್ ಬಂಗಾರ ಅಂತ ಏನು ಕರೀತಾರೆ ಅದು ಇದಕ್ಕೆ ವೀಕ್ಷಕರೇ. ಆದ್ದರಿಂದ ನೀವು ಮನೆಗಳಿಗೆ ಉಪಯೋಗ ಮಾಡುವುದಾದ್ರೆ ಇಂತಹ ಕರಿಮೆಣಸನ್ನು ನೀವು ಉಪಯೋಗ ಮಾಡಿ. ಒಳ್ಳೆಯ ಕ್ವಾಲಿಟಿ ಇರ್ತದೆ, ಒಳ್ಳೆಯ ಗುಣ, ಒಳ್ಳೆಯ ರುಚಿ, ಮತ್ತು ಅಡಿಗೆಗೆ, ಸಾಂಬಾರಿಗೆ ಅತ್ಯಂತ ಉಪಯುಕ್ತವಾದ ಈ ಒಂದು ಕರಿಮೆಣಸಾಗಿರ್ತದೆ ನೋಡಿ. ಇಲ್ಲಿ ಇದನ್ನೇ ನಾವು ರೆಡಿ ಮಾಡಿ ಇಟ್ಟಿದ್ದೇವೆ ನೋಡಿ. ಎಷ್ಟು ಒಂದು ಚೆನ್ನಾಗಿದೆ ನೋಡಿ, ಸಣ್ಣ ಗಾತ್ರದ್ದು ಹೇಗೆ ಇದೆ ನೋಡಿ. ಅದೇ ನಾವು ಇದನ್ನು ಮನೆಯಲ್ಲಿ ಇಟ್ಟುಕೊಳ್ಳುದಿಲ್ಲ, ಇದನ್ನು ನಾವು ಮಾರಾಟ ಮಾಡ್ತೇವೆ. ಇದು ನಾವೇ ಕಸಿ ಮಾಡಿ ಸ್ವಲ್ಪ ಮಾಡಿದಂತಹ ಕರಿಮೆಣಸು. ಆದ್ರೆ ಇದು ನಮ್ಮ ಊರಿನ ನಾಟಿ, ಇದು ನಮ್ಮ ಮನೆಗೆ ಬೇಕಾಗಿ ಮಾಡಿದಂತಹ ಇದು ಕರಿಮೆಣಸಾಗಿದೆ. ಆದ್ದರಿಂದ ವೀಕ್ಷಕರೇ, ಈ ಒಂದು ಮಾಹಿತಿ ನಿಮ್ಗೆ ಇಷ್ಟವಾದರೆ ಖಂಡಿತವಾಗಿಯೂ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ತಪ್ಪದೆ ಶೇರ್ ಮಾಡಿ. ಯಾಕಂತ ಹೇಳಿದ್ರೆ ಒಳ್ಳೆ ಉಪಯುಕ್ತವಾದ ಮಾಹಿತಿ ನಿಮಗೆ ನಾವು ನೀಡ್ತಾ ಇದ್ದೇವೆ. ಆದ್ದರಿಂದ ಈ ಒಂದು ವಿಡಿಯೋ ನಮ್ಮ ಮನೆಯಿಂದ ನಿಮಗೆ ಕೊಡುವಂತ ಒಂದು ಮಾಹಿತಿಯಾಗಿದೆ. ಧನ್ಯವಾದಗಳು.